ಕಬ್ಬು ಬೆಳೆಗಾರರಿಗೆ ತಿಳಿಸುವುದೇನೆಂದರೆ 2018-19 ಕಬ್ಬಿನ ಉರಿಸಿದ ಹಂಗಾಮಿನ 2ನೇ ಕಂತಿನ ಹಣ 175 ರೂಪಾಯಿ ಕಾರ್ಖಾನೆಯವರು ಸಂದಾಯ ಮಾಡಬೇಕು. 2021-22 ಕಬ್ಬು ನುರಿಸಿದ ಹಂಗಾಮಿನ 2ನೇ ಕಂತಿನ ಹಣ 62 ರೂಪಾಯಿ ಕೊಡಬೇಕು. 2023-24 ಕಬ್ಬು ನುರಿಸಿದ ಹಂಗಾಮಿನ 2ನೇ ಕಂತಿನ ಹಣ ಸರ್ಕಾರ ಹೇಳಿದ ಪ್ರಕಾರ ಎಥನಾಲ್ ಉತ್ಪಾದನೆ ಮಾಡುವವರು 150 ರೂಪಾಯಿ, ಎಥನಾಲ್ ಉತ್ಪಾದನೆ ಮಾಡದೇ ಇರತಕ್ಕಂಥ ಕಾರ್ಖಾನೆಯವರು 100 ರೂಪಾಯಿ ಕೊಡಬೇಕೆಂದು ಆದೇಶ ಮಾಡಿದ್ದನ್ನು ತಕ್ಷಣ ಅಧಿಕಾರಿಗಳು ಕ್ರಮ ತೆಗೆದುಕೊಂಡು ಅದನ್ನು ಕೊಡಿಸುವ ಹಾಗೆ ಮಾಡಬೇಕು. 2024-25 ಕಬ್ಬು ನುರಿಸುವ ಹಂಗಾಮಿನ 2ನೇ ಕಂತಿನ ಹಣ ಕೊಡಬೇಕು. 2025-26 ಪ್ರಸಕ್ತ ಹಂಗಾಮಿನ ಬೆಲೆ ನಿಗದಿ ಆಗಬೇಕು. 2023-24ನೇ ಕಬ್ಬು ನುರಿಸಿದ ಹಂಗಾಮಿನ ಕಟಾವುದಾರರ ಬಿಲ್ 114 ರೂಪಾಯಿ ತಕ್ಷಣ ಪಾವತಿಸಬೇಕು. ಸಾಗಾಣಿಕೆದಾರರಿಗೆ ಇಲ್ಲಿಯವರೆಗೆ 20 ಕಿಲೋಮೀಟರ್ಗೆ 218 ರೂಪಾಯಿ ಕೊಡುತ್ತಾ ಬಂದಿರುವರು. ಈ ಹಂಗಾಮಿಗೆ 20 ಕಿಲೋಮೀಟರ್ಗೆ 278 ರೂಪಾಯಿ ಕೊಡಬೇಕು. 23ನೇ ತಾರೀಕಿಗೆ 10 ಗಂಟೆಗೆ DC ಆಫೀಸಿಗೆ ಸಭೆಯನ್ನು ಕರೆಯಲಾಗಿದೆ. ಅಲ್ಲಿ ಕಬ್ಬು ಬೆಳೆಗಾರರು ಎಲ್ಲರೂ ಬಂದು ಭಾಗವಹಿಸಬೇಕು ಮತ್ತು ನವೆಂಬರ್ 1ನೇ ತಾರೀಕಿಗೆ ಕಾರ್ಖಾನೆಯನ್ನು ಪ್ರಾರಂಭಿಸಬೇಕೆಂದು ಸರ್ಕಾರ ಆದೇಶ ಮಾಡಿತ್ತು. ಅದನ್ನು ಈಗ ಮೊಟಕುಗೊಳಿಸಿ 20/10/2025ಕ್ಕೆ ಪ್ರಾರಂಭ ಮಾಡಬೇಕೆಂತೆ ಮರು ಆದೇಶ ಮಾಡಿರುವರು. ಅದನ್ನು ನಾವು ನಿರಾಕರಿಸುತ್ತೇವೆ. ಯಾರೂ ಕಬ್ಬು ಕಡಿಬಾರ್ದು, ಯಾರೂ ಕಬ್ಬು ಸಾಗಾಣಿಕೆ ಮಾಡಬಾರ್ದು, ಕಾರ್ಖಾನೆಯವರು ಸಕ್ಕರೆ ಕಾರ್ಖಾನೆಯನ್ನು ಪ್ರಾರಂಭಿಸಬಾರ್ದು. ಎಲ್ಲ ರೈತರು ಇದನ್ನು ಗಮನಿಸಬೇಕು.